ಮುಳಬಾಗಿಲಿನ ಫೇಮಸ್ ಎಸ್.ಎನ್. ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಏನೆಲ್ಲ ಸ್ಪೆಷಲ್ ನಡೀತು ಗೊತ್ತಾ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಮಿಸ್ ಮಾಡಬೇಡಿ. ಈ ಶಾಲೆಯ ಸಂಪ್ರದಾಯದಂತೆ ಇವತ್ತು ಆಗಸ್ಟ್ 14ನೇ ತಾರೀಕು ಶುಕ್ರವಾರ ವಿದ್ಯಾದೇವತೆ ಸರಸ್ವತಿ ತಾಯಿಗೆ ವಿಶೇಷ ಪೂಜೆ ನಡೀತು. ಇಲ್ಲಿ ಪ್ರತಿ ಶುಕ್ರವಾರ ಈ ಹಬ್ಬ ನಡೆಯುತ್ತೆ. ಪೂಜೆ ಮುಗಿದ ತಕ್ಷಣ ಶುರುವಾಗಿದ್ದೇ ಅಸಲಿ ಮಜಾ. ಹೌದು, ಪ್ರತಿ ವಾರದ ಹಾಗೆ ಇವತ್ತು ಉರ್ದು ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೈಂಡ್ ಬ್ಲೋಯಿಂಗ್ ಕ್ವಿಜ್ ಸ್ಪರ್ಧೆ ಇತ್ತು. ಸ್ಟೂಡೆಂಟ್ಸ್ನ 4 ಟೀಮ್ಗಳಾಗಿ ಡಿವೈಡ್ ಮಾಡಿ ಸಖತ್ ಕಾಂಪಿಟಿಷನ್ ನಡೆಸಿದ್ರು. ಗೆದ್ದ ಟೀಮ್ಗೆ ಸೂಪರ್ ಪ್ರೈಸಸ್ ಕೂಡ ಕೊಟ್ರು. ಯಾವ ಟೀಮ್ಗೆ ಯಾವ ಪ್ಲೇಸ್ ಬಂತು ಅಂತ ನೀವೇ ನೋಡಿ. ಇಂದಿನ ಈ ಉರ್ದು ರಸಪ್ರಶ್ನ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲೇ ವಿಜೃಂಭಿಸಿ ಒಂದೊಂದು ಅಂಕದಲ್ಲಿ ವ್ಯತ್ಯಾಸವನ್ನು ಪಡೆದಿರ್ತಾರೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಡಿ ತಂಡ, ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ MCD ಸರ್ ಅವರಿಂದ ಬಹುಮಾನವನ್ನು ಸ್ವೀಕರಿಸುತ್ತಾರೆ. ಪಡೆದಿರುವಂತಹ ಸಿ ತಂಡದವರು ಮುಖ್ಯ ಅತಿಥಿಗಳಾದಂತಹ ಜಗನ್ನಾಥ್ ಸರ್ ಅವರಿಂದ ಬಹುಮಾನವನ್ನು ಪಡೆದಿರುತ್ತಿದ್ದಾರೆ. ಸಿ ಅಂದ್ರೆ ಮೂರನೇ ಎ ತಂಡದವರು 3ನೇ ಬಹುಮಾನವನ್ನು ಪಡೆಯುತ್ತಿದ್ದಾರೆ. ನೆಚ್ಚಿನ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ MNS ಸರ್ ಅವರಿಂದ ಬಿ ತಂಡದ ವಿದ್ಯಾರ್ಥಿನಿಯರು ಬಹುಮಾನವನ್ನು ಪಡೆಯುತ್ತಾರೆ. ಜೋರ ಕ್ಲಾಪ್ ಹೊಡೆಯಿರಿ. ಬಹುಮಾನವನ್ನು ವಿತರಿಸಿರುವಂತಹ ಎಲ್ಲ ಗಣ್ಯರಿಗೂ ಪ್ರೈಸಸ್ ಆದ್ಮೇಲಿತ್ತು ನೋಡಿ ದಿನದ ಹೈಲೈಟ್. ಮುಳಬಾಗಿಲು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ KV ಜಗನ್ನಾಥ್ ಸರ್ ಹಾಗೂ ನಗರದ CRP ಕೃಷ್ಣಪ್ಪ ಸರ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಟಾಪ್ ಕ್ವಾಲಿಟಿಯ ಉಚಿತ ಸಮವಸ್ತ್ರಗಳನ್ನ ವಿತರಣೆ ಮಾಡಿದ್ರು. ಎಂಥ ಒಳ್ಳೆ ಕೆಲಸ ಅಲ್ವಾ? ಈ ದಾನಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಶಾಲು ಹೊದಿಸಿ ವಿಶೇಷ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇದಾಗಿತ್ತು ಇವತ್ತಿನ SN ಶಾರದಾ ವಿದ್ಯಾಸಂಸ್ಥೆಯ ಅರ್ಥಪೂರ್ಣ ಕಾರ್ಯಕ್ರಮದ ಝಲಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಕೂಲ್ ಬಾಂಗ್ಲಾ ಸ್ಕೂಲ್ ಗೊತ್ತಲ್ಲ, ಆ ಬಾಂಗ್ಲಾ ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಜಗನ್ನಾಥ್ ಸರ್ ಅವರೇ. ಅದೇ ರೀತಿಯಾಗಿ ಕಳೆದ ವಾರ ತಮ್ಗೆಲ್ಲ ಪರಿಚಯಿಸಿದೆ, ಛತ್ರಪತಿ ಶಿವಾಜಿ ಅಂತ. ನೆನಪಿದ್ಯಾ? ಏನವ್ರ ಹೆಸರ? ಕೃಷ್ಣಪ್ಪ ಸರ್ ಅವರೇ. ಅದೇ ರೀತಿಯಾಗಿ ನನ್ನ ಸಹೋದರಿ ಮತ್ತು ವಿದ್ಯಾರ್ಥಿನಿ, ಈ ಶಾಲೆಯ ವಿದ್ಯಾರ್ಥಿನಿಯೂ ಆಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾ ಕೃಷ್ಣಪ್ಪನವರೇ, ಹಾಗೂ ವಿದ್ಯಾರ್ಥಿ ಸಂಘದ ಉಪಾಧ್ಯಾಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ರಮೇಶ್ ಮತ್ತು ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಾಗರಾಜ್ ಅವರೇ, ಹಿರಿಯ ಶಿಕ್ಷಕಿಯಾದ ಭಾರತಿ ಮೇಡಮ್ನವರೇ, ಮೀನಾಕ್ಷಮ್ಮನವರೇ, ಹಾಗೂ ಎಲ್ಲ ನನ್ನ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ. ಅದರಲ್ಲಿ ನಮ್ಮ ಶಾಲೆಯ ಸಾಂಪ್ರದಾಯಿಕ ಪೂಜಾ ಕಾರ್ಯಕ್ರಮ ಪ್ರತಿ ಶುಕ್ರವಾರ ನಾವು ಶಾರದಾ ಪೂಜೆಯನ್ನ ಆಚರಿಸ್ತೇವೆ. ಆ ಶಾರದಾ ಪೂಜಾ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ವಿಶೇಷವಾದ ಕಾರ್ಯಕ್ರಮ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ. ಏನದು ಅಂದ್ರೆ, ಪ್ರತಿ ವಾರ ಒಂದೊಂದು ವಿಷಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಆ ರಸಪ್ರಶ್ನೆ ಕಾರ್ಯಕ್ರಮಗಳ ಪ್ರಭಾವ ನಮ್ಮ ಫಲಿತಾಂಶದ ಮೇಲೆ ಬಹಳಷ್ಟು ಚೆನ್ನಾಗಿ ಬೀರುತ್ತೆ. ಇಂದು ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆ ಉರ್ದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಶ್ರೀ AKM ಅವರು ಹಮ್ಮಿಕೊಂಡಿದ್ರು. ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂತು ಉರ್ದು ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮ AKM ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಚತುರ್ಥಿ ಸ್ಥಾನ ಪಡೆದಂತ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಮ್ಮೆಲ್ಲರ ಶಿಕ್ಷಕರ ಪರವಾಗಿ, ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ MCD ಅವರ ಪರವಾಗಿ, ಮುಖ್ಯ ಅತಿಥಿಗಳ ಪರವಾಗಿ ಹಾಗೂ ಅಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮಕ್ಕಳೇ, ನಮ್ಮ ಶಾಲೆ ಹೆಣ್ಣು ಮಕ್ಕಳ
ಶೈಕ್ಷಣಿಕ ಪ್ರಗತಿಗೆ ಸುಮಾರು 54 ವರ್ಷಗಳಿಂದ ಸತತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು KAS, IAS, ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗಿದ್ದಾರೆ. ಅದು ರೊಟೀನ್, ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆಗೋಗಿರ್ತಕ್ಕಂಥದನ್ನೇ ಹೇಳ್ಕೊಂಡು ಕಾಲ ಕಳೀತಕ್ಕಂಥದ್ದು ನಮ್ಮ ಹವ್ಯಾಸ ಅಲ್ಲ. ಇನ್ನು ಮುಂದೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ. ವಿಶೇಷವಾಗಿ ಈ ವರ್ಷ 10ನೇ ತರಗತಿ ವಿದ್ಯಾರ್ಥಿನಿಯರು ಬಹಳಷ್ಟು ಚುರುಕಾಗಿದ್ದಾರೆ. ನೀವೆಲ್ಲ ಕೂಡ ಶ್ರಮಿಸಿ, ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಓದ್ಬೇಕು. ಓದಿ ಒಳ್ಳೆಯ ಫಲಿತಾಂಶವನ್ನ ತಂದುಕೊಡ್ಬೇಕು. ಶಾಲೆಗೆ ಫಲಿತಾಂಶವನ್ನು ತಂದುಕೊಡೋದ್ರ ಜೊತೆಗೆ ನೀವು ಕೂಡ ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗಿ ಬದುಕಬೇಕು, ಬಾಳ್ಬೇಕು. ಈ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಶಿಕ್ಷಕರೆಲ್ಲ ಕೂಡ ಹೆಮ್ಮೆ ಪಡಬೇಕು. ಆ ರೀತಿಯಾಗಿ ನೀವು ಈ ಶಾಲೆಯ ಘನತೆ ಗೌರವವನ್ನ ಉಳಿಸ್ತೀರಾ, ಬೆಳೆಸ್ತೀರಾ ಎಂತಕ್ಕಂಥ ಆತ್ಮವಿಶ್ವಾಸ ನಾನು ಮುಖ್ಯೋಪಾಧ್ಯಾಯನಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ನಂತರ ನಾನು ನಮ್ಮ ಜಗನ್ನಾಥ್ ಸರ್ ಅವ್ರನ್ನ ಹೋದ ವರ್ಷ ಕೇಳಿದಾಗ ಏನ್ ಕೇಳಿದೆ ಅಂದ್ರೆ, 8ನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಯೂನಿಫಾರ್ಮ್ ಕೊಡಿಸ್ಬೇಕು ಅಂದಾಗ ಬೆಂಗಳೂರಿಂದ ಕರ್ಕೊಂಡು ಬಂದ್ರು ಸ್ನೇಹಿತರು. ಯಾರು? ಕಿಶೋರ್ ಅಂತಕ್ಕಂತ ಒಬ್ಬ ಸ್ನೇಹಿತರಿಗೆ ಇವ್ರು ಹೇಳಿ 100 ಯೂನಿಫಾರ್ಮ್ಸ್ ಅನ್ನ ಒಬ್ಬರೇ ಕೊಟ್ರು. ಅವ್ರು ಇವತ್ತಿಲ್ಲ, ಬೆಂಗಳೂರಲ್ಲಿದ್ದಾರೆ. ಆದ್ರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ, ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಈ ವರ್ಷ ಕಾರಣಾಂತರದಿಂದ ಅವರು ಇಲ್ಲಿ ಬರೋಕ್ಕಾಗ್ಲಿಲ್ಲ. ಆದ್ರೆ ನಾನು ನಮ್ಮ ಜಗನ್ನಾಥ್ ಅವರನ್ನ ಬಿಡ್ಲಿಲ್ಲ. ಕಳೆದ 15 ದಿನಗಳ ಹಿಂದೆ ನನ್ನ ಸಹೋದರರಾಗಿರ್ತಕ್ಕಂಥ ಸಿದ್ಧಗಟ್ಟ ರಮೇಶ್ ಅವ್ರಿಗೆ ಹೇಳಿ ಅವರಿಂದ ಒಂದಷ್ಟು ಯೂನಿಫಾರ್ಮ್ ಅನ್ನ ಕೊಡಿಸಿದೆ. ಉಳಿದಿರ್ತಕ್ಕಂಥ ಯೂನಿಫಾರ್ಮ್ಸ್ ಯಾರು ಅಂದಾಗ ನನಗೆ ಸಿಕ್ಕಂತ ಫಲಾನುಭವಿಗಳು ಒಬ್ರು ಜಗನ್ನಾಥ್, ಇನ್ನೊಬ್ರು ಕೃಷ್ಣಪ್ಪನವರು. ಇವರಿಬ್ಬರು ಕೂಡ ಈ ಶಾಲೆಯ ಹಿತೈಷಿಗಳು, ಶಾರದಾ ಬಾಲಕಿಯರ ಪ್ರೌಢಶಾಲೆಯ ಹಿತೈಷಿಗಳು. ಕಾರಣ ಏನಂತಂದ್ರೆ, ಅತ್ಯಂತ ಹೆಚ್ಚು ದಾಖಲಾತಿಯನ್ನ ನೀಡಿರ್ತಕ್ಕಂಥವರು ಕೂಡ ಜಗನ್ನಾಥ್ ಅವರು. ಅದೇ ರೀತಿಯಾಗಿ ಈ ಶಾಲೆಯ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ಕೃಷ್ಣಪ್ಪನವರು. ಬಹುಶಃ ಅವರ ಶ್ರೀಮತಿಯವರು ಕೂಡ ಇಲ್ಲೇ ಓದಿರೋದು ಎಂತಕ್ಕಂಥ ಕಾರಣಕ್ಕಾಗುವೇನೋ ಎಲ್ಲಿಲ್ಲದ ಪ್ರೀತಿ ಶಾರದಾ ಸ್ಕೂಲ್ ಮೇಲೆ. ಅವಾಗವಾಗ ಫೋನ್ ಮಾಡಿ ರಿಸಲ್ಟ್ ಬಗ್ಗೆ, ಅದು ಇದರ ಬಗ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕೃಷ್ಣಪ್ಪನವರು. ಹಾಗಾಗಿ ಕಳೆದ ವಾರ ಅವ್ರು ಯಾವ ಒಂದು ವಿಚಾರಕ್ಕೆ ನನ್ನ ಹತ್ರ ಬಂದ್ರು, ಆಗ ಫಲಾನುಭವಿ ಆಗ್ಬಿಟ್ರು. ಇಲ್ಲೇ ವೇದಿಕೆ ಮೇಲೆನೆ ಕೃಷ್ಣಪ್ಪನವ್ರನ್ನ ಕೇಳಿದೆ, ಒಂದಷ್ಟು ಯೂನಿಫಾರ್ಮ್ ಕೊಡ್ಸ್ಕೊಡಪ್ಪ ಅಂದ್ರೆ ಧಾರಾಳವಾಗಿ ಕೊಡಿಸ್ಕೊಡ್ತೀನಿ ಅಂದ. ನಾನು ಧಾರಾಳವಾಗಿ ಕೊಡಿಸ್ಕೊಟ್ರೆ ನಾವು ಧಾರಾಳವಾಗಿ ತಗೊಳ್ತೀವಿ. ಹಾಗಾಗಿ ಇವತ್ತು ಅವರ ಧರ್ಮಪತ್ನಿ ಮಂಜುಳಮ್ಮನವರನ್ನು ಕೂಡ ಕರೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ನಿಮಗೆ ಮುಂದೆ ಆ ಶಾರದಾ ಮಾತೆ ಇನ್ನೂ ಹೆಚ್ಚು ಹೆಚ್ಚು ಶಿಕ್ಷಣ ಸೇವೆಯನ್ನು ಮಾಡತಕ್ಕಂತ ಶಕ್ತಿ ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೋರು ಚಪ್ಪಾಳೆಯೊಂದಿಗೆ ಈ ದಾನಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನೊಂದೇನೆಂದ್ರೆ, ತಾವು ಮಾಡ್ತಕ್ಕಂತಹ ಈ ಸೇವೆ ಸಂಪೂರ್ಣವಾಗಿ ಮಕ್ಕಳಿಗೆ ಸದುಪಯೋಗ ಪಡಿಸ್ಕೊಳ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಈ ಮಾತ್ರ ಅಲ್ಲ, ನಾನು ಡಿಸೆಂಬರ್ ಅಲ್ಲಿ ನಿವೃತ್ತನಾಗ್ತೇನೆ. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಯ ಬಗ್ಗೆ ಜಗನ್ನಾಥ್ ಅವರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇರಬೇಕು, ಗೌರವ ಇರಬೇಕು, ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸುತ್ತಾ, ಎಲ್ಲರ ಪರವಾಗಿ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಏನು ಅಂದ್ರೆ, ಮಕ್ಕಳಿಗೆ ಈಗ ನಾವು
ಈ ಶಾಲೆ ಸುಮಾರು ವರ್ಷಗಳಿಂದ ನಾನು ತಾಲೂಕು ಅಧ್ಯಕ್ಷರಾಗಿದ್ದು ಕೂಡ ನಮ್ಮ ಸಾರ ಮುಖಾಂತರ ಬರ್ತಾ ಇದ್ದೀವಿ. ಹೋದ ವರ್ಷ ಹೆಡ್ ಮಾಸ್ಟ್ರು ತಗೊಂಡಾಗ ನಾವು ಮಾತು ಕೊಟ್ಟಿದ್ದೀವಿ, ಸರ್ 100 ಜನ ಒಂದು ಯೂನಿಫಾರ್ಮ್ ಕೊಡಿಸ್ತೀವಿ ಅಂತ. ಹಾಗೆ ಅದೇ ತರ ಅವರು ನಮ್ಮ ಸ್ನೇಹಿತರಿಂದ, ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವ್ರ ಮುಖಾಂತರ ಹೋದ ವರ್ಷ ಒಂದು 50 ಬಟ್ಟೆ ಯೂನಿಫಾರ್ಮ್ ಕೊಟ್ವಿ. 100 ಯೂನಿಫಾರ್ಮ್ ಕೊಟ್ವಿ. ಈ ಸಲ ಕೂಡ ಅವ್ರು ಕೇಳಿದ್ವಿ, ಸ್ವಲ್ಪ ಪ್ರಾಬ್ಲಮ್, ಅವ್ರ ಬ್ರದರ್ ತೀರ್ಕೊಂಡ್ಬಿಟ್ಟು ಅವರು ಸ್ವಲ್ಪ ಇದ್ರಲ್ಲಿದ್ರು, ಅದಕ್ಕೆ ಕೇಳೋಕೆ ಹೋಗಿಲ್ಲ. ಕೇಳಿದ್ರೆ ಕೊಡ್ತಾ ಇದ್ರು ಖಂಡಿತ. ಸಾರು ನಾವು ಕೇಳೋದು ಬೇಡ ಅಂದ್ರು. ಆದ್ರೆ ನಾವೇನಾದ್ರೂ ನೀವು ಕೊಳ್ಳೇಬೇಕು ಅಂತ ತಕ್ಷಣ ಖಂಡಿತ ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಈ ಸಮಸ್ಯೆ ಕೊಡೋದ್ರಿಂದ ನನಗೆ ಒಂದು ಋಣ ತೀರಿಸ್ಕೋಬೇಕಾಗತ್ತೆ. ನಾನು ಕೂಡ ಮೊದಲು ನಮ್ಮ ಬಾರ್ಡ್ರಲ್ಲಿ ನಾನು ಓದಿರ್ತಕ್ಕಂಥದ್ದು ಹೆಬ್ನಿ ಹತ್ರ ಗೊಳ್ಳಳ್ಳಿ. ಆ ಬೈಕೂರಲ್ಲಿ ಹೋದಾಗ SLC ತನಕ ನಮ್ಮ ಪ್ಯಾಂಟ್ ಹಾಕಿಲ್ಲ, ಬರೀ ನಿಕ್ಕರೆ ನಿಕ್ಕರ್ ಹಾಕೊಂಡು ಬರ್ತಾ ಇದೆ 9th ತನಕ. ನೀವು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಅದೃಷ್ಟವಂತ ಇದ್ರು ಅಂತ. SLC ಬಂದ್ಮೇಲೆ ಒಂದೇ ಪ್ಯಾಂಟು, ವಾರ ಪೂರ್ತಿ ಹಾಕೊಳ್ಳೋದು, ಮತ್ತೆ ಸಂಡೇ ಅದನ್ನ ಹಾಕೊಂಡು ಮತ್ತೆ ಸೋಮವಾರ ಪೂರ್ತಿ ಅದು ಹಾಕೊಳ್ತಾ ಇರ್ತೀವಿ ನಾವು. ಆ ತರ ನಾವು ಒಂದು ಓದಿ ಬಂದಿರ್ತಕ್ಕಂಥವ್ರು. ಈ ಸಮಸ್ಯೆಯ ಒಂದು ನಮ್ಮ ಇವರ ಸಂಸ್ಥಾಪಕರಾಗಂತ ಬ್ರದರ್ ಅವರು MG ಕೃಷ್ಣಯ್ಯ ಅಂತಿದ್ರು. RN ರಾಮಯ್ಯ ಅವರು ಶಾಸಕರಿದ್ದಾಗ RN ರಾಮಯ್ಯ ಅವರು ನಾನು TCH ಮಾಡುವಾಗ ನನಗೆ 150 ರೂಪಾಯಿ ಫೀಸ್ ಕಟ್ಟಿದ್ದು MG ಕೃಷ್ಣಯ್ಯನವರು. ನಮ್ಮ 150 ರೂಪಾಯಿ ನಾವಾಗ ಫೀಸ್ ಕಟ್ಟಕ್ಕಿಲ್ಲ ನನಗೆ TCHಗೆ. ಆದ್ರೆ ನಾನು RN ರಾಮಯ್ಯ ಅವ್ರ ಶಿಷ್ಯರಿದ್ದಾಗ ಚಿನ್ನ ಫೀಸ್ ಅಂತ ನಿಕ್ಕರಲ್ಲಿ ಪಟ್ಟ ನಿಕ್ಕರ್ ಹಾಕೋದು ಅವ್ರು ಸ್ಟಿಕ್ಕರ್. ಇಲ್ಲಿಲ್ಲ, ಮೇನ್ ರೋಡಲ್ಲಿ ಹಾಸ್ಪಿಟಲ್ ಮುಂದ್ಗಡೆ ದೊಡ್ಡ ಸಮಸ್ಯೆ ಅವ್ರದ್ದು. ಅಲ್ಲಿ ತೆಗೆದು 50 ರೂಪಾಯಿ 150 ರೂಪಾಯಿ ಕೊಟ್ರು. ಆ ತರ ಕಷ್ಟ ಕಾಲದಲ್ಲಿ ಈ ಸಮಸ್ಯೆ ಅವರು ಕೃಷ್ಣಪ್ಪ ಅವರು ಇವರಾಗಿದ್ದಾರೆ. ಮತ್ತೆ ಇಲ್ಲಿ ಕರೆಸಿ ನನಗೆ ದಾನ ಮಾಡಿಕ್ಕಿಲ್ಲ. ಈಗ ಎಷ್ಟು ಬುದ್ಧಿವಂತರು ನೋಡಿ, ವಿದ್ಯಾವಂತರು ನೀವು. ಈಗ ಬಟ್ಟೆ ಕೊಡಿಸ್ತಾರೆ ನಿಮ್ಗೆ. ಪ್ರೈವೇಟ್ ಸ್ಕೂಲ್ ಎಲ್ಲೂ ಇಲ್ಲ, ಇಡೀ ತಾಲೂಕಲ್ಲ, ಜಿಲ್ಲೆ ಎಲ್ಲ ಕೂಡ 7 ಸ್ಕೂಲ್ ಎಲ್ಲ ಪಾಪ 10-20 ಬಂದ್ಬಿಟ್ಟಿದೆ. ಶಾಲಾ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗೆಲ್ಲ ಶಾರದಾ ಸ್ಕೂಲ್ ಮೇಲೆ ಕಣ್ಣು ನಮ್ಮ ಬೇಡ್ ನಾರಾಯಣಸ್ವಾಮಿ ಇದೆ. ಎಲ್ಲಾ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಯಾಕೆ ಬರ್ತಾರೆ ಇಲ್ಲ ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ಕ್ವಾಲಿಟಿ ಹಂಗಿದೆ, ಆ ಮ್ಯಾನೇಜ್ಮೆಂಟ್ ಅವರು ಆ ತರ ನಡ್ಕೊಂತಾರೆ. ಸ್ವಾರ್ಥಗಳಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಿಮ್ ಸೇವೆಗೆ ಬಂದಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಮಕ್ಕಳು ನಿಮ್ ಟರ್ನಿಂಗ್ ಪಾಯಿಂಟ್ 8ನೇ ಕ್ಲಾಸು 9 10ನೇ ಕ್ಲಾಸು ಫಸ್ಟ್ PC ಸೆಕೆಂಡ್ PC ಟರ್ನಿಂಗ್ ಮಕ್ಕಳೇ ಮಾತಾಡಬೇಡಿ. ನೀವು ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಬೇಕಾದ್ರೆ ವಿದ್ಯಾಭ್ಯಾಸ ಪಡಿಲೇಬೇಕು. ಈಗ ಕಾಂಪಿಟೇಷನ್ ಇದೆ, ಈಗ ನೋಡಿ ಕಿಚ್ ಮಾಡಿದೆ, ಫುಲ್ ಕಾಂಪಿಟೇಷನ್ ಬರ್ತಾ ಇದೆ. ಚೆನ್ನಾಗಿ ಓದಿ ಏನೋ ನಿಮ್ ತಂದೆ ತಾಯಿಗಳನ್ನ ಪಾಪ ಎಲ್ಲರೂ ಇಲ್ಲ, ಇಲ್ಲಿ ಬರ್ತಕ್ಕಂಥ ಶ್ರೀಮಂತರ ಮಕ್ಕಳು ಯಾರು ಇಲ್ಲ ಈ ಶಾಲೆಗೆ ಬರ್ತಕ್ಕಂಥವ್ರು ಎಲ್ಲ ಮಿಡಲ್ ಕ್ಲಾಸ್ ಅವರು. ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಪಡೆದು ನೀವೇನು ಉನ್ನತ ಮಟ್ಟಕ್ಕೆ ಹೋದ್ರೆ ನೀವು ನಿಮ್ಮ ಮಕ್ಕಳು ಕೂಡ ನೀವು ಬುನಾದಿ ಆಗ್ತೀರಾ, ಒಳ್ಳೆ ಇದಕ್ಕಾಗ್ತೀರಾ ಅಂತ ಹೇಳ್ತಾ, ಒಳ್ಳೆ ಮಕ್ಕಳಾಗ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು. ನಿಮ್ಮ ತಂದೆ ತಾಯಿಗೆ ಅವರನ್ನ ಮರಿಬಾರ್ದು, ತಂದೆ ತಾಯಿಗಳನ್ನ ಯಾವಾಗೂ ಮರಿಬಾರ್ದು. ಹೋದ ತಕ್ಷಣ ತಂದೆ ತಾಯಿಯನ್ನು ಬೈಯೋದು ಅದು ಮಾಡಬಾರ್ದು. ನೀವು ಅವ್ರ ಮಾತು ಕೇಳ್ಕೊಂಡು, ಗುರುಗಳ ಮಾತು ಕೇಳ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡಿಬೇಕು ಅಂತ ಆ ದೇವರಲ್ಲಿ ಆ ಶಾರದಾ ಪೂಜೆ ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸ್ತಾ ನನ್ನ ಕರೆಸಿ 2 ಮಾತಲ್ಲಿ ಆಡಲು ಅವಕಾಶ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾನು ಇಲ್ಲಿ ಬರ್ಬೇಕಂತಂದ್ರೆ ಕೊನೆ ವಾರನೂ ಇಲ್ಲಿ ಬಂದಿದ್ದೆ. ಅವತ್ತು ಏನ್ ಸಬ್ಜೆಕ್ಟ್ ಹಿಂದಿ ಇತ್ತು, ಹಿಂದಿ ಕ್ವಿಜ್ ಇತ್ತು. ತುಂಬಾ ಮಕ್ಕಳು ಚೆನ್ನಾಗಿ ಭಾಗವಹಿಸಿದ್ರಿಂದ ನಾನು ಅವತ್ತು ನಿರ್ಧಾರ ಮಾಡಿದೆ ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ತಾವೆಲ್ಲ ಮುಖ್ಯ ಗುರುಗಳು ಬೇಡಿಕೆ ಮಾಡಿದಂತೆ ಎಷ್ಟೇ ಇಂಡಿಪೆಂಡೆನ್ಸ್ ಡೇ ಸಿದ್ಧತೆಗಳು ಒತ್ತಡ ಇದ್ರೂ ಕೂಡ ಈ ಕಾರ್ಯಕ್ರಮ ನಮ್ಮ ಶ್ರೀಮತಿಯವರೊಂದಿಗೆ ಆಗಮಿಸಿ ಮಕ್ಕಳನ್ನ ಹುರಿದುಂಬಿಸ್ಬೇಕು, ಅವರಲ್ಲಿ ಉತ್ಸಾಹ ತುಂಬಬೇಕು ಅಂತ ನಾನು ವಾರದಿಂದನೇ ನಿರ್ಧಾರ ಮಾಡಿ, ಹಾಗೆ ಬರಿಗೈಯಲ್ಲಿ ಬರಬಾರ್ದು, ಮಕ್ಕಳಿಗೊಂದು ಕೊಡುಗೆ ಕೊಡಬೇಕು ಅಂತ ಇವತ್ತು ಬರೋದಕ್ಕೆ ಕಳೆದ ಕ್ವಿಝೇ ಕಾರಣ ಅಂತ ನಾನು ನೆನಪಿಸ್ಕೊಳ್ತಾ, ಮಕ್ಕಳೇ ದೇಶವನ್ನ ಕಟ್ಟೋದು ಬರೀ ಮಿಲಿಟರಿ ಶಕ್ತಿಯಿಂದ ಅಥವಾ ಸೈನ್ಯದಲ್ಲಿ ಸೇರೋದ್ರಿಂದ ಮಾತ್ರ ಅಲ್ಲ, ಅದು ನಮ್ಮ ತರಗತಿ ಕೊಠಡಿಗಳಲ್ಲಿ ನಿರ್ಮಾಣವಾಗುತ್ತಿರುವ ಜ್ಞಾನದಿಂದ ನಾವು ದೇಶವನ್ನ ಬಲಪಡಿಸುವಂತಹ ಶಕ್ತಿಯನ್ನು ತುಂಬುವಂತಹ ಕೆಲಸ ಆಗ್ತಾ ಇದೆ ಅಂದ್ರೆ ಅಕ್ಷರಶಃ ಅದು ಸತ್ಯ. ಕಾರಣ ನಾವು ಬರೀ ಮಿಲಿಟರಿ ಶಕ್ತಿಯಿಂದ ದೇಶವನ್ನ ಪ್ರಪಂಚದ
ಭೂಪಟದಲ್ಲಿ ಅಥವಾ ಪ್ರಪಂಚದ ಶ್ರೀಮಂತ ದೇಶಗಳೇನಿದಾವೆ ಆ ದೇಶಗಳ ಸಾಲಲ್ಲಿ ಭಾರತವನ್ನ ಮುಂದಿನ ಒಂದು ಪ್ರಥಮ ಸ್ಥಾನಕ್ಕೆ ಕರ್ಕೊಂಡೋಗ್ಬೇಕಂತಂದ್ರೆ ಅದಕ್ಕೆ ಶಿಕ್ಷಣವೇ ಮೂಲ ಅಂತ ನಂಬ್ತಾ ನನಗೆ ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಜ್ಞಾನ ತಿಳುವಳಿಕೆ ಶಿಕ್ಷಣಕ್ಕೆ ಶಾರದಾ ವಿದ್ಯಾಮಂದಿರ ತುಂಬಾ ಪ್ರೋತ್ಸಾಹ ಕೊಡ್ತಿದೆ. ಅದು ವಾರ ವಾರ ವಿನೂತನವಾಗಿ ಏನು ರಸಪ್ರಶ್ನೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಜ್ಞಾನವನ್ನ ತುಂಬುವಂತ ಕೆಲಸ ಆಗ್ತಿದೆ. ಇದರಿಂದ ನಮ್ಮ SLC ಫಲಿತಾಂಶ ಏನಿದೆ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ನಮ್ಮ ಶಾರದಾ ವಿದ್ಯಾಮಂದಿರದಿಂದ ಒಂದು ಗರಿಮೆ ಹಿರಿಮೆ ಕೀರ್ತಿ ಬರುವಂತ ಆಗತ್ತೆ ಅನ್ನುವಂಥ ಭರವಸೆ ನನಗಿದೆ. ಹಾಗಾಗಿ ಮುಂದೆ ನೀವು ಕನ್ನಡ ಯಾವಾಗ ರಸಪ್ರಶ್ನೆ ಮಾಡ್ತಿರೋ ಆಗ ಈಗೆಲ್ಲ ಕೇಳಿಸ್ಕೊಬಿಡಿ, ಬರೀ SLC ಮಕ್ಕಳಿಗೆ ಮಾತ್ರ ಅಲ್ವ. SLC ಎಲ್ಲ ಮಕ್ಕಳು ಏನ್ ನೀವೀಗ ಕೂತಿದ್ದೀರಾ, ನಿಮ್ಮಲ್ಲಿ ಎಷ್ಟೋ ಮಕ್ಕಳು 600ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ತಗೊಳ್ಳೋಂಥ ಮಕ್ಕಳು ನಮ್ಮ ಕಣ್ಣು ಮುಂದಿದ್ದೀರಾ. ಸಾಕಷ್ಟು ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋಣಂತ ನಮ್ಮ ಉದ್ದೇಶ. ಹಾಗಾಗಿ ಮುಂದೆ ನೀವೇನು ಕ್ವಿಜ್ ಮಾಡ್ತೀರಾ ಕನ್ನಡ ವಿಷಯದಲ್ಲಿ ಅವತ್ತು ತಪ್ಪದೆ ನಮ್ಮನ್ನು ಕರೀರಿ. ಮಕ್ಕಳಿಗೆ ಒಳ್ಳೆ ಮತ್ತೊಂದು ಗಿಫ್ಟನ್ನ ತಂದು ನಿಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಮಕ್ಕಳೇ, ನಾಳೆ ತುಂಬಾ ರೋಮಾಂಚನಕಾರಿಯಾದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸ್ತಿರೋದು ನನಗೆ ತುಂಬಾ ಸಂತೋಷ. ನಮ್ಮ ದೇವರಾಜ್ ಸರ್ ಅವರು ತುಂಬ ಹೃದಯದಿಂದ ಎಲ್ಲ ಮಕ್ಕಳನ್ನ ನೇತಾಜಿ ಕ್ರೀಡಾಂಗಣಕ್ಕೆ ಕಳಿಸ್ಕೊಡ್ಲು ಒಪ್ಪಿರ್ತಾರೆ. ಸೊ ನಮ್ಮ ದೇಶಕ್ಕಾಗಿ ನಮ್ಮ ಭಾರತದ ಭವಿಷ್ಯಕ್ಕಾಗಿ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಪ್ರಾಣ ತ್ಯಾಗ ಬಲಿದಾನಗಳಿಂದ ಬಂದಂತ ಸ್ವಾತಂತ್ರ್ಯ ದಿನಾಚರಣೆನ ನಾವು ತುಂಬಾ ಚೆನ್ನಾಗಿ ಆಚರಣೆ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಿದ್ಧತೆಯಲ್ಲಿ ನಿರತರಾಗಿದ್ದೀರಾ. ಹಾಗಾಗಿ ನೀವಿನ್ನೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ನಾಳೆ ನಡೆಸ್ಕೊಡ್ತೀರಾ, ತುಂಬಾ ಡಿಸಿಪ್ಲೈನ್ ಇಂದ ಅಂತ ನಿಮ್ಮಲ್ಲಿ ಆ ಒಂದು ಏನು ಮನವಿಯನ್ನ ಹೇಳ್ತಾ, ಹಾಗೆ ಮುಂದಿನ ಒಂದು ಕ್ವಿಜ್ಗಳಲ್ಲಿ ಇನ್ನಷ್ಟು ತುಂಬಾ ಕಾಂಪಿಟಿಷನ್ ಕೊಡಬೇಕು. ಎಲ್ಲ 4 ಟೀಮ್ಗಳವರು ಯಾರೂ ಸೋಲ್ದಂಗೆ ನಿಮ್ಮ ಪ್ರದರ್ಶನ ಇರಲಿ ಅಂತ ಭಾವಿಸ್ತಾ, ಆ ಶಕ್ತಿ ದೇವರು ನಿಮಗೆ ತುಂಬಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ವಿದಾಯ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಡುಗೊರೆಗಳೊಂದಿಗೆ ಬರ್ತಾರಂತೆ ಪ್ರೈಸಸ್ ಉತ್ತಮವಾಗಿರ್ತಕ್ಕಂಥ ಬರೀ ಪೆನ್ ಕೊಡ್ತಾ ಇದ್ವಿ. ಈಗ ಮುಂದೆ ಕನ್ನಡ ಕ್ವಿಜ್ ಅಲ್ಲಿ ಗೆಲ್ತಕ್ಕಂಥ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ದೊಡ್ಡ ಉಡುಗೊರೆಯನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಮತ್ತೊಂದು ಮಾತನ್ನು ಕೇಳಿದ್ದಾರೆ. ನಾಳೆ ನಮ್ಮ ಶಾಲೆಯ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸಬೇಕು ಅಂತ ಈಗಾಗಲೇ BO ಅವರ ಸಮ್ಮುಖದಲ್ಲಿ ಪಟ್ಟಣದ ಎಲ್ಲ ಮುಖ್ಯೋಪಾಧ್ಯಾಯರ ಸಭೆಯನ್ನ ನೆರವೇರಿಸಿದ್ದೀವಿ. ಆ ಸಭೆಯಲ್ಲಿ ಏನು ನಡಾವಳಿಗಳು ತೀರ್ಮಾನಗಳಾಗಿದ್ದಾವೆ ಅದನ್ನೆಲ್ಲ ಕೂಡ ನಮ್ಮ ಸಿಬ್ಬಂದಿಯೊಂದಿಗೆ ಸಭೆ ಸೇರಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ತಪ್ಪದೆ ಕಾರ್ಯಕ್ರಮದಲ್ಲಿ ಬಹಳ ಶಿಸ್ತಿನಿಂದ ಭಾಗವಹಿಸ್ತೀವಿ. ನಮ್ಮ ವಿದ್ಯಾರ್ಥಿಗಳ ಮೇಲೆ ಅಷ್ಟು ನಂಬಿಕೆ ಇದೆ. ಅದ್ರ ಜೊತೆಗೆ ಎಲ್ಲ ಶಿಕ್ಷಕರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆ ಆಶ್ವಾಸನೆಯನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಶಾಲೆಗೆ ಬಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರವನ್ನ ವಿತರಿಸಿ, ಉಚಿತವಾಗಿ ಸಮವಸ್ತ್ರವನ್ನು ವಿತರಿಸಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಉಡುಗೊರೆಗಳನ್ನ ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿರ್ತಕ್ಕಂಥ ಕೃಷ್ಣಪ್ಪನವರಿಗೆ ಮತ್ತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳು, ಮಾಜಿ ಜಿಲ್ಲಾಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಜಗನ್ನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಎಲ್ಲ ಸಿಬ್ಬಂದಿಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ.